ಮದ್ದೂರು ತಾಲೂಕಿನ ಭಾರತೀನಗರದ ಸ್ನೇಹ ವಿದ್ಯಾಸಂಸ್ಥೆ ಆವರಣದಲ್ಲಿ ಭಾರತ ವಿಕಾಸ ಪರಿಷತ್ ಸ್ಥಳೀಯ ಬಹುದಯಾನ ಶಾಖೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ದಾಯಿತ್ವ ಸ್ವೀಕಾರ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಭಾರತ ವಿಕಾಸ ಪರಿಷತ್ನ ಸೇವಾ ಟ್ರಸ್ಟ್ ಅಧ್ಯಕ್ಷ ಡಿಪಿ ಸ್ವಾಮಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಭಾರತ ವಿಕಾಸ ಪರಿಷತ್ ಒಂದು ಸೇವಾ ಸಂಸ್ಥೆಯಾಗಿದ್ದು, ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಸಮಾಜದ ಅಭಿವೃದ್ಧಿಗೆ ಪೂರಕವಾಗುವ ಚಟುವಟಿಕೆಗಳಲ್ಲಿ ಪ್ರತಿಯೊಬ್ಬರು ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಭಾರತ ವಿಕಾಸ ಪರಿಷತ್ಗೆ ಸ್ವಂತ ಕಟ್ಟಡ ನಿರ್ಮಿಸುವ ಉದ್ದೇಶ ಇದ್ದರೆ ಮೊದಲು ನಿವೇಶನ ಖರೀದಿಸಬೇಕು ಎಂದು ಸಲಹೆ ನೀಡಿದ ಅವರು, ತಮ್ಮ ವೈಯಕ್ತಿಕವಾಗಿ 10,000 ದೇಣಿಗೆ ನೀಡುವುದಾಗಿ ಘೋಷಿಸಿದರು. ನಿರ್ಗಮಿತ ಅಧ್ಯಕ್ಷ ಶಿವಮಾದೇಗೌಡ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಸ್ಥಳೀಯ ಬಹುದಯಾನ ಶಾಖೆಗೆ ಸ್ವಂತ ಕಟ್ಟಡ ಹೊಂದುವುದು ಬಹುಕಾಲದ ಕನಸಾಗಿದೆ. ಆ ಕನಸನ್ನು ನನಸಾಗಿಸಲು ನೂತನ ಪದಾಧಿಕಾರಿಗಳು ಯೋಜನೆ ರೂಪಿಸಬೇಕು. ಕಟ್ಟಡ ನಿರ್ಮಾಣಕ್ಕೆ ಅಗತ್ಯವಿರುವ ಹಣವನ್ನು ಸಂಗ್ರಹಿಸಲು ಹಿಂದಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸಹಕರಿಸಲಿದ್ದು, ತಾವು ಸಹ 20,000 ದೇಣಿಗೆ ನೀಡುವುದಾಗಿ ಘೋಷಿಸಿದರು. ನೂತನ ಅಧ್ಯಕ್ಷ ಕೆ ಶೆಟ್ಟಳ್ಳಿ ಬೋರಯ್ಯ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಯಾವುದೇ ಸಂಘ ಸಂಸ್ಥೆಯ ಯಶಸ್ಸಿಗೆ ಒಗ್ಗಟ್ಟು ಅಗತ್ಯ ಮುಖ್ಯ. ಎಲ್ಲರೂ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿದರೆ ಯಾವುದೇ ಗುರಿಯನ್ನು ಸಾಧಿಸಬಹುದು. ಹಿಂದಿನ ಪದಾಧಿಕಾರಿಗಳು ನೂತನ ತಂಡಕ್ಕೆ ಮಾರ್ಗದರ್ಶನ ನೀಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಕೆ ಶೆಟ್ಟಳ್ಳಿ ಬೋರಯ್ಯ, ಕಾರ್ಯದರ್ಶಿಯಾಗಿ ಎಸ್ಬಿ ನಾಗರಾಜು, ಕೋಶಾಧಿಕಾರಿಯಾಗಿ ಜವರೇಗೌಡ ಹಾಗೂ ಪತ್ರಿಕಾ ಕಾರ್ಯದರ್ಶಿಯಾಗಿ ಅಣ್ಣೂರ್ ಸತೀಶ್ ಪದಗ್ರಹಣ ಮಾಡಿದರು. ಇನ್ನು ನೂತನ ಪದಾಧಿಕಾರಿಗಳಿಗೆ ಭಾರತ ವಿಕಾಸ ಪರಿಷತ್ ಮದ್ದೂರು ಕದಂಬ ಶಾಖೆಯ ಕೋಶಾಧಿಕಾರಿ ಸಿಎಸ್ ಶಂಕರಯ್ಯ ದಾಯಿತ್ವ ಬೋಧನೆ ಮಾಡಿದರು. ಇದಲ್ಲದೆ ಈ ಸಂದರ್ಭದಲ್ಲಿ ಅದೃಷ್ಟ ದಂಪತಿಗಳಿಗಾಗಿ ಆಯೋಜಿಸಿದ್ದ ಲಕ್ಕಿ ಡ್ರಾದಲ್ಲಿ ವಿಜೇತರಾದ ಪವಿತ್ರ ಮಲ್ಲಿಕಾರ್ಜುನ್, ಗಾಯತ್ರಿ ಸಣ್ಣೇಗೌಡ ಹಾಗೂ ಸಾವಿತ್ರಮ್ಮ ಕೆಂಪೇಗೌಡ ಅವರಿಗೆ ಬಹುಮಾನ ವಿತರಿಸಲಾಯಿತು. ವೇದಿಕೆಯಲ್ಲಿ ನಿಕಟಪೂರ್ವ ಅಧ್ಯಕ್ಷ ಎಂ ಮಾಯಪ್ಪ, ಡಿ ದಾಸೇಗೌಡ, ನಿಕಟಪೂರ್ವ ಕೋಶಾಧಿಕಾರಿ ಗಾಯತ್ರಿ, ನಂಜುಂಡೇಗೌಡ, ಪುಟ್ಟರಾಮರಾಜೆ ಹರಸ್, ನಿಕಟಪೂರ್ವ ಕಾರ್ಯದರ್ಶಿ ಕೆಎಸ್ ಶಿವರಾಮು, ಮಾಜಿ ಕಾರ್ಯದರ್ಶಿ ಎಂಜೆ ರಾಮಯ್ಯ ಹಾಗೂ ಭಾರತ ವಿಕಾಸ ಪರಿಷತ್ ಕದಂಬ ಶಾಖೆ ಅಧ್ಯಕ್ಷ ಎಲ್ ಚಂದ್ರಶೇಖರ್ ಉಪಸ್ಥಿತರಿದ್ದರು. ಸಂಸ್ಥೆ ನಡಿಬೇಕಾದ್ರೆ ಒಬ್ಬರ ಕೈಯಲ್ಲಿ ನಡೆಯುವಂತಹದ್ದಲ್ಲ. ನಾವು ಈಗ ಕಾರ್ಯದರ್ಶಿ, ಅಧ್ಯಕ್ಷರು, ಕೋಶಾಧಿಕಾರಿಗಳು ಬರೀ ಔಪಚಾರಿಕ ಅಷ್ಟೇ. ಎಲ್ಲರೂ ಕೈ ಜೋಡಿಸ್ದಾಗ್ಲೇ ಏನಾದರೂ ಒಂದು ಕಾರ್ಯಕ್ರಮ ಬೆಳಗುತ್ತೋ. ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಅಂತ ಹೇಳುವಂತ ಮಾತನ್ನ ನಾನು ಪುನರುಚ್ಚರಿಸುತ್ತೇನೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ನಮಗೆ ತಮ್ಮ ಎಲ್ಲ ಕೈಲಾದ ಸಹಾಯವನ್ನು ನೀಡಿ, ಪ್ರೋತ್ಸಾಹವನ್ನು ನೀಡಿ ನಮಗೆ ಪ್ರೋತ್ಸಾಹಿಸ್ತೀರಿ ಅಂತೇಳಿ ನಂಬಿಕೆ ಇಟ್ಟಿದ್ದೇನೆ. ನಮ್ಗೆ ಸಹಕಾರವನ್ನು ಕೊಟ್ಟರು ಅನ್ನುವಂಥದ್ದು. ಮದ್ದೂರು ಟೀಮ್ ಆಗ್ಬೋದು, ಮಳವಳ್ಳಿ ಟೀಮ್ ಆಗ್ಬೋದು. ಅದೇ ರೀತಿಯಾಗಿ ನಮಗೂ ಕೂಡ ಈ ಹೊಸ ಟೀಮ್ಗೆ ನಮ್ಮ ಸಹಕಾರ ಇದ್ದೇ ಇರ್ತದೆ. ಯಾವಾಗಲೂ ಕರೀಲಿ ಅನ್ನುವಂಥದ್ದು, ನಾವು ಮಾಡ್ತೀವಿ ಅನ್ನುವಂಥದ್ದು ನಮ್ಮಲ್ಲಿ ರಕ್ತಗತವಾಗಿ ಬಂದ್ಬಿಟ್ಟಿದೆ. ಸರ್ವಿಸ್ ಅನ್ನುವಂಥದ್ದು ನಾವು ಮಾಡೇ ಮಾಡ್ತೀವಿ ಅನ್ನುವಂಥದ್ದು ಅದೇ ರೀತಿಯಾಗಿ ಮುಂದುವರಿತದೆ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಈ ಒಂದು ನಮ್ಮ ಸಂಸ್ಥೆ ಯಾವುದೇ ಒಂದು ನಿವೇಶನವನ್ನ ಖರೀದಿ ಮಾಡಿ ಬಿಲ್ಡಿಂಗು ಕೂಡ ಮಾಡಬೇಕು. ಬರೀ ನಿವೇಶನ ಖರೀದಿದ್ರೆ ಸಾಲದಿಲ್ಲ. ಅದಕ್ಕೆ ನನ್ನಿಂದಲೂ ಕೂಡ ನಾನು 20,000 ರೂಪಾಯಿಗಳನ್ನ ಕೊಡ್ತೀನಿ, ಕೊಟ್ಟಿರ್ತೀನಿ.